ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಟಾಂಗ್ ಸೀಲಿಂಗ್ ಮಿಷಿನ್. ಇದು 400 ವಿಡ್ತ್ ಟಾಂಗ್ ಸೀಲಿಂಗ್ ಮಿಷಿನ್. ಹೆಂಗಂದ್ರೆ 16 ಇಂಚಸ್ ಬರುತ್ತೆ. ಇದು ಇಂಪಾರ್ಟೆಂಟ್ ಮಿಷಿನು, ಲೈಟ್ ವೇಟ್ ಮಾಡೆಲ್. ಇದು ಮೈನ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇವಾಗ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏರ್ ಲೀಕ್ ಆಗದಂಗೆ ಎಕ್ಸ್ಪೋರ್ಟ್ ಮಾಡೋದು ಒಂದೆರಡು ಐಟಮ್ಸ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸು, ಆಮೇಲೆ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸು, ಅದೇ ಥರ ಮೆಡಿಕಲ್ ಪೌಡರ್ಸು ಅದು ಏನಾದ್ರು ಇರುತ್ತೆ, ಅದು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದನ್ನ ಮ್ಯಾಕ್ಸಿಮಮ್ ಏರ್ ಟೈಟ್ ಒಂದು 4 ಲೇಯರ್ ಕವರಲ್ಲಿ ಏರ್ ಟೈಟ್ ಕವರಲ್ಲಿ ಅವ್ರು ಪ್ಯಾಕ್ ಮಾಡ್ತಾರೆ. ಸೊ ಅದ್ರಲ್ಲಿ ಹೆಂಗಂದ್ರೆ ದೊಡ್ಡ ದೊಡ್ಡ ಪ್ಯಾಲೆಟ್ಸ್ ಅಲ್ಲಿ ಇರುತ್ತೆ. ಅದನ್ನ ಹೆಂಗಂದ್ರೆ ಫುಲ್ ಸೈಡ್ 4 ಸೈಡ್ ಸೀಲ್ ಮಾಡಬೇಕು. 4 ಸೈಡ್ ಸೀಲ್ ಮಾಡಕ್ಕೆ ಸೊ ಈ ತರ ಮಿಷಿನ್ಸ್ ತಗೊಳ್ತಾರೆ. ಮೈನ್ ಇಂಡಿಯನ್ ಮೇಕ್ಸ್ ಬರುತ್ತೆ, ಇಂಪೋರ್ಟ್ ಮೇಕ್ಸ್ ಬರುತ್ತೆ. ಇಂಡಿಯನ್ ಮೇಕ್ ಅಲ್ಲಿ ಹೆಂಗಂದ್ರೆ ಫುಲ್ ಅಂಡ್ ಫುಲ್ ಮೆಟಲ್ ಅಲ್ಲಿ ಮಾಡಿರ್ತಾರೆ. ಸ್ವಲ್ಪ ಫುಲ್ ಹೆವಿ ಇರುತ್ತೆ. ಇವಾಗ ನೀವು ಮ್ಯಾಕ್ಸಿಮಮ್ ಅದು ಬಂದು 4 ಕೆಜಿ ಟು 5 ಕೆಜಿ ಇರುತ್ತೆ. ಸೊ ಇದು ಬಂದು ಇಂಪೋರ್ಟೆಡ್ ಮೇಕ್ ಇದು. ಇದು ಬಂದು ನಿಮ್ಗೆ ಆಲ್ಮೋಸ್ಟ್ ಹೆಂಗಂದ್ರೆ ಒಂದು ಬಿಲೋ 2 ಕೆಜಿಸ್ ಒಳಗಡೆನೆ ಬರುತ್ತೆ ಇದು. ಇವಾಗ ವೆಯ್ಟ್ ತೋರಿಸ್ತೀನಿ ನೋಡಿ. ಇವಾಗ 0 ಇಲ್ಲಿದೆ. ನೋಡಿ 1.5 ಕೆಜಿನೂ ಇಲ್ಲ. 1.2 ಕೆಜಿಸ್ ಅಷ್ಟೇ. ಇದು ಹೆಂಗಂದ್ರೆ ಒಂದು ಒಂದು 10 ಸತಿ ಒಂದು ಬ್ಯಾಗ್‌ನ ಒಂದು 10 ಸತಿ ಪ್ಯಾಕ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಫುಲ್ ಎಲ್ಲಾ ಸೈಡ್ಸು ಸೀಲ್ ಮಾಡ್ತಾರೆ. ಸೊ ಹಂಗಂದ್ರೆ ಎಂಪ್ಲಾಯೀಸ್‌ಗೆ ಈ ಸೀಲ್ ಮಾಡಕ್ಕೆ, ಹೋಲ್ಡ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಇದು ಲೈಟ್ ವೇಟ್ ಆಗಿದೆ, ಬೇಗನೂ ಕೆಲಸ ಆಗುತ್ತೆ. ಸೊ ಸೀಲಿಂಗು ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು ಮೇಲೆ ಟೆಫ್ಲಾನ್ ಕೋಟಿಂಗ್ ಮಾಡಿರ್ತಾರೆ. ಸೊ ಇದು ಬಂದು ಅಂಟಲ್ಲ. ಇವಾಗ ನೀವೇ ನೋಡ್ಬೋದು. ಮೇಲೆ ಕೆಳಗೆ ಟೆಫ್ಲಾನ್ ಕೋಟಿಂಗ್ ಮಾಡಿರ್ತಾರೆ. ಸೊ ಇವಾಗ ಈಸಿಯಾಗಿರೋ ಕವರು ಅಂಟಲ್ಲ. ಸೊ ಈಸಿಯಾಗಿ ಮೆಲ್ಟು ಆಗಲ್ಲ. ಮೆಲ್ಟ್ ಆಗ್ಬಿಡುತ್ತೆ, ಆಮೇಲೆ ತೆಗಿಬೇಕು. MSL ಮಾಡ್ತಾರೆ. ಸೊ ಇದು ಬಂದು ಅಲ್ಯೂಮಿನಿಯಂ ಸ್ವಲ್ಪ ಹೆವಿ ಗ್ರೇಡಲ್ಲಿ ಇದು ಟೆಫ್ಲಾನ್ ಕೋಟ್ ಮಾಡಿರ್ತಾರೆ. ಸೊ ಇದು ಈಸಿಯಾಗಿರುತ್ತೆ. ಇದು ಬಂದು 3 ವೇರಿಯಂಟ್ ಇದೆ. 200, 300, 400 ಹಂಗಂದ್ರೆ 8 ಇಂಚಸ್, 12 ಇಂಚಸ್, 16 ಇಂಚಸ್. ಇದು 16 ಇಂಚ್ ವಿಡ್ತ್ ಇದು. ಇಲ್ಲಿ ನೋಡಿ 400, 16 ಇಂಚಸ್, ಆಲ್ಮೋಸ್ಟ್ 16 ಇಂಚಸ್ ಬರುತ್ತೆ ಇದು. ಇದು 16 ಇಂಚಸ್ಸೇ ನಿಮಗೆ ಆಲ್ಮೋಸ್ಟ್ 1.2 ಕೆಜಿಸ್ ಇದೆ ಅಷ್ಟೇ. ಇದು ಮೈನ್ ಆನ್ ಮಾಡೋದು ಹೆಂಗಂದ್ರೆ ಇಲ್ಲಿ ಮೇಲೆ ಸ್ವಿಚ್ ಇರುತ್ತೆ. ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ. ಸೊ ಇದನ್ನ ನಿಮಗೆ ಹೀಟ್ ಹೆಂಗೆ ನಿಮ್ ಕವರ್ ತಕ್ಕಂಗೆ ಹೀಟ್ ಸೆಟ್ ಮಾಡಬೇಕು. ಸೊ ಇದು ಹಾರ್ಡ್ ಇದು. ಸೊ ಇದು ಸ್ವಲ್ಪ ಸೇಫ್ಟಿಯಾಗಿ ಯೂಸ್ ಮಾಡಿ. ಇಲ್ಲಿ ನೋಡಿ ನಿಮಗೆ ಎಷ್ಟು ಕವರ್ ಥಿಕ್ನೆಸ್ ಇದೆಯೋ ಅದಕ್ಕೆ ತಕ್ಕಂಗೆ ನೀವು ಸೆಟ್ ಮಾಡ್ಕೋಬಹುದು. ಜಾಸ್ತಿನೂ ಇಡ್ಬೋದು, ಕಡಿಮೆನೂ ಇಡ್ಬೋದು. ನಾನು ಇವಾಗ 4 ಇಲ್ಲಿ ಇಟ್ಟಿದ್ದೀನಿ. ಚಿಕ್ಕ ಕವರಲ್ಲಿ ಇವಾಗ ಮಾಡಿ ತೋರಿಸ್ತೀನಿ ನೋಡಿ. ಪ್ಲಸ್ಸು ಇದರಲ್ಲಿ ಇನ್ನೊಂದು ಏನಂದ್ರೆ ಇದರಲ್ಲಿ ಸ್ಟ್ಯಾಂಡ್ ಇದೆ. ಬ್ಯಾಕ್ ಸೈಡಲ್ಲಿ ಸ್ಟ್ಯಾಂಡ್ ಇದೆ. ಸೊ ನೀವು ಹಂಗೆ ವಾಲ್ ಮೌಂಟು ಮಾಡ್ಬೋದು. ಇವಾಗ ಕೆಲಸ ಆಯಿತು, ಹೀಟ್ ಆಗಿದೆ, ಕೈ ಇಡಕ್ಕಾಗಲ್ಲ, ಕೆಳಗಡೆ ಇಟ್ಟರೆ ಏನಾದ್ರು ಆಗುತ್ತೆ. ಅದಕ್ಕೋಸ್ಕರ ಏನಂದ್ರೆ ಇಲ್ಲಿ ವಾಲ್ ಮೌಂಟ್‌ಗೋಸ್ಕರನೇ ಇಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇದು ಯುಲಿಯನ್ ಮೇಕ್. ಸೊ ಅವ್ರದ್ದೆಲ್ಲ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿರುತ್ತೆ. ಅವ್ರದ್ದೇ ಬ್ರ್ಯಾಂಡ್ ಇದು. ಇವಾಗ ಒಂದು ಕವರ್‌ನ ಸೀಲ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಈ ಕವರ್‌ನ ಸೀಲ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದು ವ್ಯಾಕ್ಯೂಮ್ ಪೌಚಸ್, ಲ್ಯಾಮಿನೇಟೆಡ್ ಪೌಚ್ ಇದು. ಇದನ್ನ ಇವಾಗ ಸೈಡಲ್ಲಿ ಸೀಲ್ ಮಾಡಿ ತೋರಿಸ್ತೀನಿ ನೋಡಿ. ಪ್ರೆಸ್ ಮಾಡಿ. ನೋಡಿ ಗ್ರೂ ಸೀಲಿಂಗ್ ಬಂದಿದೆ. 4 ಲೈನ್ ಗ್ರೂ ಸೀಲಿಂಗ್ ಇರುತ್ತೆ. ಇದು ಸ್ವಲ್ಪ ತಣ್ಣಗಾದ್ರೆ ಹಾರ್ಡ್ ಆಗ್ಬಿಡುತ್ತೆ. ಇವಾಗ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದಲ್ಲೇ ನೀರು ಹಾಕಿ ತೋರಿಸ್ತೀನಿ ನೋಡಿ. ನೀರಿದೆ. ನೀವಿಲ್ಲಿ ನೋಡ್ಬೋದು, ಬರಲ್ಲ. ಈ ಸೈಡು ನಿಮಗೆ ಬರಲ್ಲ. ಇವಾಗ ನಾ ಸೀಲ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಸೀಲ್ ಆಗಿದೆ. ಇಲ್ಲಿ ನೋಡ್ಬೋದು, ನಿಮಗೆ 100% ಲೀಕೇಜ್ ಪ್ರೂಫ್ ಇರುತ್ತೆ. ಬಟ್ ಏನಂದ್ರೆ ಇದು ಲ್ಯಾಮಿನೇಟೆಡು ಸ್ಟೀಲ್ ಏನು
ಅಲ್ಯೂಮಿನಿಯಂ ಪೌಚಸ್ಸು ಆ ಥರ ಪೌಚಸ್ಸು ಥಿಕ್ನೆಸ್ ಇರೋದು ಮಾತ್ರ ಇದು ಪ್ರಿಫರಬಲ್. ಯಾಕಂದ್ರೆ ಇದು ನೋಡಕ್ಕೆ ಎಲ್ ಡಿ ತರ ಕಾಣಿಸುತ್ತೆ. ಸೊ ಇದು ಎಲ್ ಡಿ ಇಲ್ಲ, ಎಲ್ ಡಿ ಅಲ್ಲಿ ಲ್ಯಾಮಿನೇಟೆಡ್ ಕೋಟಿಂಗ್ ಇದು. ಸೊ ಇದು ಥಿಕ್ನೆಸ್ ಜಾಸ್ತಿ ಇದೆ, ಮೋರ್ ದೆನ್ 100 ಮೈಕ್ರಾನ್ಸ್ ಇದು. ಸೊ ನೀವು ಚೆಕ್ ಮಾಡ್ಬೋದು. ಎಷ್ಟೇ ಹಾರ್ಡ್ ಆಗಿ ಯೂಸ್ ಮಾಡಿದನು, ಹೆವಿಯಾಗಿ ಯೂಸ್ ಮಾಡಿದನು ನಿಮಗೆ ಈ ಲೀಕೇಜ್ ಬಿಡಲ್ಲ. ಈ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮಿಷನ್ಸ್ ನಿಮಗೆ ಬೇಕಿದ್ರೆ ಮೇಲೆ ಇರೋ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸು ನಾವು ಸೆಂಡ್ ಮಾಡ್ತೀವಿ. ಥ್ಯಾಂಕ್ಸ್.